ಅಷ್ಟು ಕಾನ್ಸಂಟ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟಿದ್ರು ಅಲ್ವಾ ನೀನು ಮಾಡ್ತೀಯಾ ಇವನು ರೊಟ್ಟಿ ಹಾಕೋದ್ರಲ್ಲಿ ಫುಲ್ ಫೇಮಸ್ ನಾನು ಅಂತಾರಲ್ಲ ಅದಕ್ಕೇನೆ ನಾವು ಹೇಳಿದ್ರೆ ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿತಿನ್ನು ಮಾತ್ರ ಎದ್ದು ಕೂತಿದ್ದೀನಿ. ಗಂಟೆ 5:30. ಇವನ್ ನೋಡಿ ಮಲಗಿದ್ದಾನೆ. ನೀನು ಹೇಳು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಯೂಟ್ಯೂಬ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಹರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇಂಗ್ಲೀಷ್ನವರ, ಕನ್ನಡದವರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೆಂಗೆ ಕಾಣ್ತಿಲ್ಲ. ಸಬ್ಸ್ಕ್ರೈಬ್. ಹೆಂಗೆ ಮಲಗಿದ್ದಾನೆ, ಹೆಂಗೆ ಎಲ್ಲ ಹಾಳು ಮಾಡ್ಕೊಂಡು ಹೆಂಗೆ ಮಲಗಿದ್ದಾನೆ. ತಡಿ, ನಿಮ್ಮ ಸರ್ಗ್ ಹಾಕ್ತೀನಿ ಇದನ್ನು. ನಟರಾಜರಿಗೆ ನಾನು ಇದನ್ನು ಹಾಕಿಲ್ಲ ಅಂತಂದ್ರೆ ಕೇಳಿ ನೋಡಲ್ಲ ಹೆಂಗೆ 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 ನೋಡು. ಈಗ ಎಚ್ಚರಿಕೆ ಆಯ್ತಾ? ಸರ್ ಅಂದರೆ ಎಚ್ಚರಿಕೆ, ನಾವು ಹೇಳಿದ್ರೆ ಎಚ್ಚರಿಕೆ ಆಗಲ್ಲ. ಸರಿಯಾಗಿ ಕೊಡ್ತಾರಲ್ಲ, ಬರ ಎಳಿತಾರಲ್ಲ, ಒದೆ ಬಿಡ್ತಾರಲ್ಲ, ಅದಕ್ಕೇನೆ ನಾವು ಹೇಳಿದ್ರೆ ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ಬಟ್ ಇಲ್ವಲ್ಲ, ಏನು ಮಾಡೋದು. ಬೆಳಿಗ್ಗೆ ನನಗೆ ಎದ್ದು ಆಚೆಗೆ ಹೋಗೋದು ಅನ್ನೋದ್ರೆ ಸಖತ್ತು ಸೂಪರ್ ಅನಿಸುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ವೆರಿ ವೆರಿ ಸೂಪರ್. ನಿಮ್ಗೆಲ್ಲರಿಗೂ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ಬೆಳಿಗ್ಗೆನೇ ಎದ್ದೇಳಬೇಕು 5 ಗಂಟೆ. ಓ ಮೈ ಗಾಡ್. ಚಿನೋ ಬಾಯಿಲಿ ನಿಂಗೊಂದು ತೋರಿಸ್ತೀನಿ. ಅಲ್ಲೋಡಿ ಚಂದ್ರ ಇಷ್ಟು ದೊಡ್ಡದು. ಇಲ್ಲಿ ನೋಡ್ಬಾ, ಇಲ್ಲಿ ಇಷ್ಟು ದೊಡ್ಡದು. ಅಲ್ಲಿ ನೋಡಿ ಚಿನ್ನ, ಇಷ್ಟು ದೊಡ್ಡ ಚಂದ್ರನೇ ನೋಡಿಲ್ಲ ನಾನು. ಇಷ್ಟು ದೊಡ್ಡದು ಎಲ್ಲೋ ಚಂದ್ರ ನೋಡಿ. ಇಲ್ಲಿ ಅದಕ್ಕ ಚಂದ್ರ ನೋಡಿಲ್ಲ ಇಷ್ಟು ದೊಡ್ಡದು. ಶೆಕೆ ಅಂತ ಶೆಕೆ, ನಿನ್ಗೆ ಯಾವಾಗ್ಲೂ ಶೆಕೆನೆ. ಇಷ್ಟು ದೊಡ್ಡ ಚಂದ್ರನ, ಫುಲ್ ಮೂನ್ ಈ ತರ, ಅದು ಕೈಯಲ್ಲಿ ಇಟ್ಕೊಳ್ಳೋ ತರ ಫೀಲ್ ಆಗ್ತೈತೆ ನನ್ಗೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಹಂಗೆ ಝೂಮ್ ಮಾಡ್ಬೇಡ, ಝೂಮ್. ನಂಗೆ ನಿಜವಾಗ್ಲೂ ಇದೆ, ಇಷ್ಟು ಫುಲ್ ಮೂನ್ ನಾನು ನೋಡಿಲ್ಲ. ಇನ್ನೂ ತೋರಿಸ್ಲಾ? ಕತ್ಲೆಯಲ್ಲಿ ಕಾಣ್ತಾ ಇದೆಯಾ? ಬಾ ಬೆಳಕಿಗೆ ಹೋಗೋಣ ಬಾ. ಎಷ್ಟು ಸೂಪರಾಗಿದೆ. ನನಗೆ ಮತ್ತೆ ನೋಡೋ ಥರ ಫೀಲ್ ಆಗ್ತದೆ. ವೆರಿ ನೈಸ್. ನನಗೆ ಹೆಂಗೆ ಆಗ್ತಾಯಿದೆ ಗೊತ್ತಾ, ಅದನ್ನ ಕೈಯಲ್ಲೇ ಇಟ್ಕೊತಿದ್ದೀನಿ ನಾನು ಅನ್ನೋ ಥರ ಫೀಲ್ ಆಗ್ತೈತೆ. ಹಿಂಗೆ ಒಂದು ಫೋಟೋ ತೆಗಿತೀಯ ಆ ಥರ? ಕಾಣಿಸ್ತೀನಾ? ಇಲ್ಲ, ಕತ್ಲಾರ ತೆಗಿತೀವಿ ಬನ್ನಿ. ನಾನು ನಿಮ್ದು ಅಜ್ಜಿ ಆಗ್ತಿದ್ಯಾ? ಅದು ಕುಳೆ ಅಲ್ಲ, ಅದು ಅಜ್ಜಿ ಆಗ್ತಿರೋದು, ಅದಕ್ಕೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನ ಕೆನ್ನೆ ಮೇಲೆ ಇವಾಗ ಒಂಥರ ಕುಳಿ ಬರೋಕ್ಕೆ ಶುರುವಾಗಿದೆಯಲ್ಲ, ಅದಕ್ಕೆ ನಾನು ಹಲ್ಲೆಲ್ಲ ಉದ್ರೋಗಿ ಅಜ್ಜಿ ಆಗ್ತಾ ಇದ್ದೀನಂತೆ. ಹಂಗಂತ ಹೇಳ್ತಾ ಇದ್ದಾರೆ. ಇದು ನ್ಯಾಯನಾ? ಇದು ಧರ್ಮನಾ? ಏನು ಇದು? ಅವೆಲ್ಲ ಆಟ ಆಡ್ಬೇಡ ಮೊಬೈಲ್ ಜೊತೆ. ಹೆಂಗೆ ನಾನು ನನ್ನ ಮಗ ಒಟ್ಟಿಗೆ ಪುಷಪ್ಸ್ನೇ ಮಾಡ್ತಾ ಇದ್ದೀವಿ, ನಾನು ಅಜ್ಜಿ ಆಗ್ತಾ ಇದ್ದೀನಂತೆ. ಛೇ 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 ಚಿಚಿ 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 ಕೇಳಕ್ಕಾಗ್ತಿಲ್ಲ ಮರ್ರೆ. ನೀನು 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 ನೀನು
ಅಷ್ಟು ಕಾನ್ಸಂಟ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟಿದ್ರೆ ನೀನು ಮಾಡ್ತೀಯಾ ಇವನು ಏನೇನೋ ಬೈಬೇಡಿ ನಾನು ಆವಾಗಲೇ 7:15 ರೆಡಿ ಆಗಿದ್ದೀನಿ ನಾನು ತಲೆ ಕೂದಲು ಹಿಂಗಾಗಿ ತಲೆ ಕೂದಲು ಸರಿ ಮಾಡ್ಕ ಬೇಡ 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 ನಡಿ 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 ಸ್ಕೂಲ್ ಈಸ್ ಮೇನ್ ಇಂಪಾರ್ಟೆಂಟ್ ನಮ್ಮ ಹುಲಿ ಸಿಂಹ ಹೆಂಗ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಿಂಹ ಮಿಯಾವ್ ಸಿಂಹ ಮಿಯಾವ್ ಮಾಡಿ ಇನ್ನೊಂದ್ಸರಿ ಸ್ಟೆಪ್ಸ್ ಇದು ಅದು ಇದು ನಾಯಿ ಓ ಏನವ ಅಯ್ಯೋ ನನ್ನ ತೈ ತೋರ್ಸು ನಾನು ಏನು ವರ್ಕೌಟೇ ಮಾಡಿಲ್ಲ ಆದ್ರೂ ನೋಡಿಲಿಕ್ಕಿತ್ತು ಇನ್ನು ಫುಲ್ ವರ್ಕೌಟ್ ಮಾಡಿ ವರ್ಕೌಟ್ ಮಾಡ್ತಿದ್ಯಾ ಚಿನ್ನ ನನಗೆ ಹೇಳ್ದಂಗೆ ಹಂಗೆ ನೀನು ತೋರ್ಸು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫುಲ್ ಹೊಗೆ ಚಳಿ. ಶಬಾಷ್ ಉರುಬಾರ್ದ ಒಲೆ ನೀನು ಜಾಸ್ತಿ ಅಡಿಗೆ ಮಾಡ್ಕೊತೀನಿ ಬಿಡಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇಟ್ಕೊಳ್ಳಿ ಇಲ್ಲಿ, ನಾನು ಕಾಣಿಸ್ತಿದ್ದೀನಾ? ಇಲ್ಲಿ ಬಿಡಿ, ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಾನು ಕಾಣಿಸ್ತಿದ್ದೀನಾ? ಈ ಕೈ ತೆಗಿಬೇಕು, ಇದ್ ಮಾತ್ರ ಇಟ್ಕೋಬೇಕು, ಹಿಂಗೆ ಇಟ್ಕೊಳ್ಳಿ ಅಲ್ಲಿ. ನಾನು ಕಾಣಿಸ್ತಿದ್ದೀನಾ? ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಒಲೆ ಮುಂದೆ ಕೂತೀನಿ ಅಂತಲ್ಲ, ಇಲ್ಲಿ ತೋರಿಸಿ. ಕೈ ಹೊಸದ್ ಪರ್ಸದ್ ಮಕ್ಕ ಹಾಕ್ಯದ್ ಎಲ್ಲ ಕಾಣ್ತಾ ಐತಲ್ಲ. ಇದು ಜೀವನ ಅಲ್ಲ ಕಲ, ಯಾಕಲ ಬದುಕಿಸ್ತ ಎಲ್ಲ ಕಾಣ್ತಾ ಐತಲ್ಲ. ಜೀವ ಬಂದಂಗ ಆಯ್ತು, ಹಂಗೇನೇನೆ ಅದು ಆಸನ ಬಂತಲ್ಲ, ಅದು ಅದೇ ಇಲ್ಲೇ ಪಕ್ಕದ ಮನೆ ಐತಂತೆ ಆಸನ. ಫೋಟೋ ಇದ ಮಕ್ ಪಕ್ಕ ಹಾಕಿರೋದೆಲ್ಲ ಮಾಡ್ಕೈತ್ನ, ಅಲ್ಲಿ ಹೋಗಿ ಬೆಂಕಿ ಹಚ್ಕೇನೆ ಅಂತ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ, ಎಲ್ಲಾರು ಬೆಂಕಿ ಕಾಯಿಸ್ಕೊಂಡ್ಬಿಡಣ. ಅದ್ ಯಾತನ ಕೂತಿತ್ಲಕ್ಕ ಒಂದ್ ಇದ್ರಲ್ಲಿ ಕೂತಿತ್ತಲ್ಲ ಅಲ್ಲಿ, ಚಳಿಲ್ಲ ಆಯ್ತಾ ಇಲ್ಲ ಹಿಡ್ಕ ಹಿಂಗೆ ಸೌದಿ ತಂದಕ್ ಹೇಳ್ಕೊಂಡೆ. ನನ್ ಮಗ ನಾವು ಅಲ್ಲೇ ಪಕ್ಕದ ಮನೆಯವರು, ದೇವ್ರು ಅವ್ರು ಬಿಟ್ಟು ಬಂದವರು. ಹೆಂಗಾಯ್ತು ಗೊತ್ತಾ, ಬ್ರೇಕ್ ಆಗ್ತಿಲ್ಲ ಗಾಡಿ. ನಾನು ಅಣ್ಣನ ಜೊತೆಲೆ ಬಂದಿದ್ದೆ ಅವತ್ತು, ನಮ್ಮನೆ ತಲೆ ಹೋಗೋದಿವ್ರು. ಎಲ್ಲಿ ಅಮ್ಮ ನಿಮ್ದು? ಎಲ್ಲಿ? ನಮ್ದ ಊರಲ್ಲಿ. ಅದೇ ಊರು 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 ಅಂದ್ಬಿಟ್ರೆ ಎಲ್ಲ ಊರು ಊರು ಅಂತ ಇದಾವೆ. ಅವ್ರಕ್ಕನ್ನು ಹಿಡ್ದಿದ್ದೀನಿ ನೋಡು. ಊರಿಗೆ ಒಂದು ಹೆಸರಿಲ್ಲವಾ? ಊರಿಗೆ ಒಂದು ಹೆಸರಿಲ್ಲವಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲ ಬೇರೆ ಹಂಗ್ರೆ ಎಂತ ಚಳಿ. ಇಲ್ಲೇ ಇರು, ಶೀಟ್ ಕಡಿಯೋವರೆಗೆ ನಮ್ಮನೇಲಿ ಬೆಂಕಿ ಹಾಕಿ ಹೋಗ್ತೀನಿ. ಕಾಸಿ ಬಿಟ್ಟು ನೀನೇನು ಮಾಡ್ಬೇಡವ, ಬರೀ ಸೆಳಿ ಬೆಂಕಿ ಕಾಸಿ. ನಮ್ಮನೇಲಿ ಒಳ್ಳೆ ರೊಟ್ಟಿ ಹಾಕೊಡ್ತಿದ್ದೆ ತಿನ್ಕ. ನೀನೇ ಅಕ್ಕಿ ಹಸಿಟ್ಟು ಮಾಡ್ತೀನಿ, ನೀನೇ ರೊಟ್ಟಿ ಒಂದು ಹಾಸನ ತಂಬ ಹಂಗ ಮಾಡ್ತಿದ್ದೆ. ಅದೇ ರೊಟ್ಟಿ ಹಾಕೈತಿ ಅಂದ್ರೆ ನಮ್ಮಾಗ ಮಕ್ಳು ಕರ್ಕೊಬೇಕು ರೊಟ್ಟಿ ಹಾಕಿ. ನಾನ್ ರೊಟ್ಟಿ ಹಾಕೋದ್ರಲ್ಲಿ ಫೇಮಸ್ ಗೊತ್ತಾ, 30 ಇಟ್ಬಿಡ್ತೀನಿ ಮತ್ತೆ. ರೊಟ್ಟಿ ಹಾಕೋದ್ರಲ್ಲಿ ಫುಲ್ ಫೇಮಸ್ ನಾನು. ನೀವು ಜಮೀನ್ದಾರ್ ವಂಶದರ? ತುಂಬಾ ಕಷ್ಟಪಟ್ಟ ಮೇಲ್ ಬಂದವನ್ ಸರ್ ನಾನು. ಜೋಳದ ರೊಟ್ಟಿ ಹಿಂಗೆ ರೊಟ್ಟಿ ಹಾಕೋದು. ಕೈಯೆಲ್ಲ ಹೆಂಗ ಆಗ್ಬಿಟ್ಟು ಅಂದ್ರೆ ನನಗೆ ಥಂಡಿಗೆ
ಕೋಳಿ ಇಷ್ಟು ಚಳಿ ಇವತ್ತೇ ಜಾಸ್ತಿನೇ ಅನ್ಸುತ್ತೆ. ಇವತ್ತೇ ಚಳಿ ಜಾಸ್ತಿ ಆಗೈತೆ. ನಿನ್ನೆ ಇಷ್ಟಿರ್ಲಿಲ್ಲ. ನಿನ್ನೆ ಕಮ್ಮಿ ಇತ್ತು, ಇವತ್ತು ನಿನ್ನೆ ಕಮ್ಮಿ ಇತ್ತು. ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಮ್ಮಿ ಇರುತ್ತೆ. ರೊಟ್ಟಿ ಹಾಕ್ತಾಳೆ, ಟೊಬನಿ ಸೇರ್ಕೊಂಡು ಇಷ್ಟು ಮಾಡ್ತಾಳೆ ಅಂತ ರೊಟ್ಟಿ ಸುಡಿಸ್ಕೊಂಡು ನೋಡಿ ಅವ್ರು ತಂದ್ಕೊಂಡ್ರು ಗೌರಜ್ಜಿ. ನಾನೇ ಬೆಂಕಿ ಕೈ ಹಾಕಿದ್ರು ಬೆಂದ ಹಂಗಂತ ಹಾಕ್ಬಿಡಿ ಸುಮ್ಮನಿರಿ. ಏನ್ ಎಲ್ಲದಕ್ಕೂ ಬೊಂಬ ಬಸವಂತರ ಅಲ್ಲಾಡ್ತಾ ಇದೆ ತಲೆನ. ಎಲ್ಲಿ ಇವಾಗ ಬೆಂಕಿ ಕಾಯಿಸಕ್ಕೆ ಎಲ್ಲಿ ಸಿಕ್ಕತ್ತು ಒಲೆನೇ ಇಲ್ಲ. ಎಲ್ಲಾರ ಮನೇಲಿ ಸೋಲಾರ್, ಒಲೆನೇ ಇಲ್ಲ ಇವಾಗ. ಚಳಿಗೆ ಬೆಂಕಿ ಕಾಯಿಸ್ಕೊತೀವಿ ಅಂತಂದ್ರೆ ಒಲೆನೇ ಇಲ್ಲ ಈಗ. ಎಲ್ಲಿ ಯಾರ ಮನೇಲಿ? ತುಂಬಾ ಕಡಿಮೆ, ಎಲ್ಲ ಸೋಲಾರ್, ಗೀಸರ್. ನಾವೆಲ್ಲ ಸಿಟಿಯವರು ಹಳ್ಳಿ ಸೊಗಡಿನ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತೇ ಇರೋಲ್ಲ. ನೀವು ಬೆಳಗಿನ ಜಾವನೆ ಎದ್ದು ಒಂದು ರೌಂಡ್ ಹಳ್ಳಿ ಕಡೆ ಹೋಗಬೇಕು. ಹೆಂಗಿರುತ್ತೆ ಅಂತಂದರೆ ಆ ಎಕ್ಸ್ಪೀರಿಯೆನ್ಸ್ನ ನೀವು ಯಾವ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ರೂ ಅದನ್ನು ಮಾಡೋದಕ್ಕೆ, ಆ ಎಕ್ಸ್ಪೀರಿಯೆನ್ಸ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ಕಾಫಿ ಕಾಯಿಸಿ, ಒಲೆ ಗುರಿ ಹಾಕಿ, ನೀರು ಕಾಯೋದಕ್ಕಿಟ್ಟು, ರೊಟ್ಟಿ ತೊಟ್ಟಿ, ಅಥವಾ ಇಲ್ಲಾಂದರೆ ಮಲೆನಾಡು ಕಡೆ ಆದರೆ ಕಡುಬು ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ. ಅದು ಎಷ್ಟೊತ್ತಿಗೆ 8ರಿಂದ 8:15 ಅಷ್ಟೊತ್ತಿಗೆ ಅಷ್ಟು ಕೆಲಸನೂ ಆಗಿರುತ್ತೆ. ಹೊರಗಡೆ ಸಗಣಿ ಸಾರಿಸಿ ನೀರು ಹಾಕಿ. ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನೀವು ದಯಮಾಡಿ ಕಮೆಂಟಲ್ಲಿ ತಿಳಿಸಿ. ಬಟ್ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು, ಬಿಕಾಸ್ ನಾನು ನೋಡಿದ್ದೀನಿ ಹಳ್ಳಿ ಕಡೆಗಳೆಲ್ಲ ನಾನು ಹೋಗಿದ್ದೀನಿ. ಇದು ನಮ್ಮ ದೊಡ್ಡಮ್ಮವ್ರ ಮನೆ, ನಮ್ಮ ದೊಡ್ಡಮ್ಮವ್ರದ್ದು ಊರು ಇರೋದು. ಸೊ ಅಲ್ಲಿ ನಾವು ಹೋಗಿದ್ವಿ. ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಪಕ್ಕದ ಮನೆಯವ್ರ ಹತ್ರ ಅಲ್ಲಿ ಹೋಗ್ಬಿಟ್ಟು ಚಳಿ ಕಾಯಿಸ್ಕೊಳ್ಳೋದು. ಅಪ್ಪಪ್ಪ, ಆ ಎಕ್ಸ್ಪೀರಿಯೆನ್ಸ್ನ ನಿಜವಾಗ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಹಳ್ಳಿ ಕಡೆಯವ್ರಿದ್ರೆ ಅವ್ರಿಗೆ ಪಕ್ಕ ಗೊತ್ತಾಗ್ಬಿಡತ್ತೆ ಆ ಸೊಗಡೆ ಬೇರೆ. ಇದು ಎಷ್ಟು ವರ್ಷದ ಮನೆ ಹೇಳಂಟಿ? ಎಷ್ಟು ವರ್ಷದ ಮನೆ ಹೇಳಿ ಇದು? ಇದೇನು ಇಲ್ಲೆಲ್ಲ ಐತಲ್ಲ, ತೂತ ಇಲ್ಲ. ಇದೇನಿದು? ಈ ಕಡೆಯಿಂದ ಆ ಕಡೆ ಕಾರ್ಕೊಂಡ್ ಹೋಗಕ್ಕ ಇದು ಎಲ್ಲ ಇದು ಈ ತರ ತೆಗ್ದಿರೋದು ಇದೇನಿದು? ಅದು ಕಸಲು ಹೊತ್ತಕ್ಕೆ ಹಾಕಲ್ಲ ಮೊನ್ನೆ, ಹಂಗೆ ಸುಮ್ಮನೆ ಕಸಲು ಏನಕ್ಕೆ ಅಂತ ಇದು ಬಿಟ್ಟಿರೋದು ಅಂತ. ಇಲ್ಲಿ ಹೊತ್ತಕ್ಕೆ ಯಾಕೆ ಇಲ್ಲಿಂದ ಹತ್ತಿ ಆ ಕಡೆಗೆ ಹೋಗೋದು. 9 ವರ್ಷ ಆಯ್ತು ಮನೆ ಬಣ್ಣ ಹೋದು. ಅದಕ್ಕಿಂತ ಐತಿ, ಇವತ್ತು ಬಣ್ಣ ಹೋಗ್ಬೇಕು. ಅಲ್ಲ, ಮನೆ ಕಟ್ಟ ಎಷ್ಟು ವರ್ಷ? 36 ವರ್ಷ. 36 ವರ್ಷ. ಇಟ್ಕೆಲ್ಲ ಮಣ್ಣಲ್ಲ? ಮಣ್ಣು ಎಲ್ಲ ಮಣ್ಣು. ಎಲ್ಲಿ ಈಗಿನ ಕಾಲದಲ್ಲಿ ಯಾರು ಮಣ್ಣಲ್ಲಿ ಮನೆ ಕಟ್ತಾರ? ಇಂಥ ಮನೆಗಳು ಸಿಗೋದೇ ಕಷ್ಟ. ಮಣ್ಣಿನ ಮನೆಗಳು, ಅಟ್ಟ. ಬರ್ತೀನಿ ಅಂದಂತೆ. ಸ್ಕೂಲ್ ಎಷ್ಟೊತ್ತಿಗ್ರ? ಓ ಭಾನುವಾರವೇನೋ? ಹೋಗತ್ತ. ವಾರ ಯಾವ್ದಂತಾನೆ ಮರ್ತೋಯ್ತಲ್ಲ ನನಗೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಮತ್ ಇವಳೆ ಸ್ಕೂಲ್ ಡ್ರೆಸ್ ಅಲ್ಲೇ ಅವಳೆ. ನೆನ್ನೆ ಶನಿವಾರದ ಬಟ್ಟೆ ವೈಟ್ ಡ್ರೆಸ್ ಅಲ್ಲೇನೆ, ಗಲೀಜ್ ಹಾಕಲ್ವಾ? ಈ ನಮ್ಮ ಸೂಪರ್ ಡೂಪರ್ ಆಗಿರುವಂತಹ ಹಳ್ಳಿ ಸೊಗಡಿನ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ದಯಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು. ಇನ್ನೂ ಹೆಚ್ಚಿಗೆ ಒಳ್ಳೊಳ್ಳೆ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಇದೇ ವಿಡಿಯೋನ ನಾಳೆ ಮತ್ತೆ ಮುಂದುವರಿಸ್ತೀನಿ, ಮತ್ತೆ ಕಂಟಿನ್ಯೂ ಮಾಡೋಣ. ಟೇಕ್ ಕೇರ್. ಲವ್ ಯು. ಬಾಯ್ ಬಾಯ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.